ಬಾ ಕುಂತ್ಕ. ಡ್ಯಾಡಿ ಬಾವ ನೋಡ ನನ್ನ ನೋಡ್ ನಾಚಿಕೆ ಪಟ್ಕೊಳ್ಳದ ನಿನ್ ತಂಗಿಗಾಗ್ಲೇ ನಾನು ಗಂಡು ನೋಡ್ಬಿಟ್ಟಿದೀನಿ. ಯಾರೇ? ವಯಸ್ ಕಮ್ಮಿನೇ, ಬೋರಸಿಕ. ಯಾರ್ಯಾ ಮನುಷ್ಯ? ನಾನೇ ಕಣೆ, ಸಾಕ್ಷಾತಿ ಗಜಪತಿ. ನಿನ್ನ ತಂಗಿಗೆ ಸರಿಯಾದ ಗಂಡು ಅಂದ್ರೆ ನಾನೇ. ನಿನ್ ಮದ್ವೆಯಲ್ಲಿ ಜಿಂಕೆ ಹೆಂಗ್ ಓಡಾಡ್ತಿದ್ಲಲ್ಲ, ಅವತ್ತೇ ನಿರ್ಧಾರ ಮಾಡ್ಬಿಟ್ಟೆ ಆ ಜಿಂಕೆ ಮರಿ ನನ್ ಕೋಣೆನೆ ಸೇರ್ಬೇಕು ಅಂತ. ಮಹಿಳೆಯರೇ, ಮಹನೀಯರೇ, ಮಕ್ಕಳೇ, ಮುದುಕರೇ, ಅಕ್ಕಪಕ್ಕದ ಹಳ್ಳಿಯ ರೈತ ಬಾಂಧವರೇ, ಮಾನ್ಯ ಮಂತ್ರಿಗಳ ಕೃಪಾ ಕಟಾಕ್ಷದಿಂದ ಇವತ್ತು ನಮ್ಮ ಹಳ್ಳಿಲಿ ಪ್ರಜಾ ಸೇವಾ ಪಾರ್ಟಿ ಅನ್ನೋ ಶಾಖೆಯೊಂದನ್ನ ಶುರು ಮಾಡ್ತಾ ಇದೀವಿ. ಈ ಶಾಖೆ ಅಧ್ಯಕ್ಷನಾಗೋದಕ್ಕೆ ನನ್ನನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ ಅಂತ ಊರ್ನೇರಿಯವರೆಲ್ಲ ತೀರ್ಮಾನ ಮಾಡ್ಬಿಟ್ಟು ಬಲವಂತವಾಗಿ ನನ್ನ ಒಪ್ಪಿಸ್ಬಿಟ್ಟವ್ರೆ. ಬಂಧುಗಳೇ, ನೀವ್ ಅನ್ಕೋಬಹುದು ಈ ಗಜಪತಿ ಏನ್ ಸೇವೆ ಮಾಡ್ತಾನೆ, ಸಾಲ ಕೊಡ್ತಾನೆ, ಪತ್ರ ಬರೆಸ್ಕಂತಾನೆ, ಎಬ್ಬೆಟ್ ಒತ್ತಿಸ್ಕಂತಾನೆ, ಬಡ್ಡಿ ತಕ್ಕತಾನೆ ಅಂತ. ಅದು ಮುಗಿದು ಹೋದ ಕತೆ. ಮಾನ್ಯ ಮಂತ್ರಿಗಳ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಮಹಾಜನಗಳೇ, ಇವತ್ತಿನಿಂದಲೇ ನೀವು ಮಾಡಿದ ಸಾಲನೆಲ್ಲ ವಜಾ ಮಾಡ್ಬಿಟ್ಟಿದ್ದೀನಿ. ಮಾನ್ಯ ಮಂತ್ರಿಗಳ ದಿವ್ಯ ಸಮಕ್ಷಮದಲ್ಲಿ ನೀವು ಮಾಡಿದ ಸಾಲ ಪತ್ರನ ನಿಮಗೆ ಹಿಂತಿರುಗಿಸ್ಕೊಟ್ಬಿಡ್ತೀನಿ. ಎಲ್ಲಪ್ಪ ಸಾಲ ಪತ್ರಗಳನ್ನ ಸಂಬಂಧಪಟ್ಟವರಿಗೆ ಕೊಟ್ಬಿಡೋಣ, ಮಂತ್ರಿಗಳು ನೋಡಿ ಸಂತೋಷಪಡ್ಲಿ. ರಾಮಯ್ಯ ತಗಳಪ್ಪ, ವೆಂಕಟಪ್ಪ ತಗಳೋ, ಇರ್ಬೋದ್ರು ಬಾ, ನಾಗಪ್ಪ, ಹನುಮಕ್ಕ ಬರವಾ, ಬೇಗ ಬಾ, ರಮೇಶ, ಪಾಂಡುರಂಗ ಬನ್ರಪ್ಪ, ಬೇಗ ಬನ್ರಿ. ನಿಮ್ದು ನೀವು ತಗೊಳಕ್ ಯಾಕೆ ಲೇಟ್ ಮಾಡ್ತೀರಿ? ಬರ್ರು. ಏನ್ರಿ ಪತ್ರ ಅಲ್ಲಿ ಕೊಡೋದು, ಇಲ್ಲಿ ಇಸ್ಕೊಳ್ಳೋದು. ಹೌದಾ? ಇದು ಪ್ರಜಾಸೇವೆ. ಈಗ ಜನಗಳ ಕೈಲಿ ಇಸ್ಕೊಡ್ತೀನಿ ತಡೀರಿ. ಉದಾರ ಹೋಗು. ಮಾನ್ಯ ಮಂತ್ರಿಗಳಲ್ಲಿ ಒಂದು ವಿನಂತಿ. ಹೇಳಿ, ಏನ್ ಸಮಾಚಾರ? ನೀವೆಲ್ಲ ಗಜಪತಿ ಅವ್ರ ಭಾಷಣ ಕೇಳಿ ಬೆರಗಾಗಿದ್ದೀರಾ. ಇವ್ರನ್ನ ಒಳ್ಳೆಯವರು ಅಂತಲೂ ತಿಳ್ಕೊಂಡಿದ್ದೀರಾ. ಈ ಗಜಪತಿ ಒಬ್ಬ ಗುಳ್ಳೆನರಿ ಅಂತ ಮನುಷ್ಯ. ಯಾವ ಮೇಟ ಕುತ್ಕಡೆ ಹಾಕೊಂಡಿದ್ದೀನಿ, ನನಗೆ ಅವಮಾನ ಮಾಡ್ತೀಯಾ? ಅವಮಾನ ಮಾಡ್ತಿಲ್ಲ, ಇರೋ ಸತ್ಯ ಹೇಳ್ತಾ ಇದೀನಿ. ನೀನೇ ಸತ್ಯ ಹೇಳೋದು? ಹಿಡಿಯಾಕಲಿಕ್ಕೆ ನೀವು ಕೂಕೋಬೇಡಿ, ಅವ್ರೇನು ಹೇಳ್ತಾರ ಹೇಳಿ. ಇವ್ರು ಹೇಳಿದ್ರು ಸಾಲಗಳನ್ನ ವಜಾ ಮಾಡಿ ಸಾಲ ಪತ್ರಗಳನ್ನ ವಾಪಸ್ ಕೊಡ್ತೀನಿ ಅಂತ. ಈ ಕಡೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಇವ್ರ ಜನಗಳನ್ನ ಕರೆದು ಸಾಲ ಪತ್ರಗಳನ್ನ ಕೊಡ್ತಾ ಇದ್ದಾರೆ. ಆ ಕಡೆ ಇವ್ರ ಚೇಲ ತಿಪ್ಪಯ್ಯ ನಿಂತ್ಕೊಂಡು ಅದೇ ಸಾಲ ಪತ್ರಗಳನ್ನ ವಾಪಸ್ ಇಸ್ಕೊತಾ ಇದ್ದಾನೆ. ಅಯ್ಯೋ, ನೋಡಿ ಪತ್ರಗಳನ್ನ. ಎಷ್ಟು ಮೋಸ ಸರ್. ಈಗ ಹೇಳಿ, ಇಂಥ ಮೋಸಗಾರರು ಬೇಕಾ? ಇವ್ರ ನಾಯಕತ್ವ ನಮಗ್ ಬೇಕಾ? ಈಗೇನ್ರಿ ಹೇಳ್ತೀರಾ? ನಿಮ್ಮ ಮಾತು ಕಟ್ಕೊಂಡು ನಿಮ್ ಊರಿಗೆ ಬಂದ್ವಲ್ಲ, ಅವಮಾನ, ಶುದ್ಧ ಅವಮಾನ. ಬನ್ರಿ ಹೋಗೋಣ. ಮಂತ್ರಿಗಳೇ ಕೂತ್ಕೊಳ್ರಿ ಸಾಕು. ಏನ್ರಿ ಮಾತು ಕೇಳೋದು? ಎಲ್ಲ ತಿಪ್ಪಯ್ಯ ಡೂಪ್ಲಿಕೇಟ್ ಒರಿಜಿನಲ್ ನೋಡಕ್ ಗೀಸ್ಕೊಂಡಿದ್ದ. ಕಟ್ಟಲ್ಲ ಇವನ ಕಂಬಕ್ಕೆ. ತಗೊಂಬರಲ್ಲ ನನ್ ರುದ್ರನ್ನ. ಏನ್ ನಾನಂತ ತಿಂಗಳಿಗೆ 100 ರೂಪಾಯಿ ನೋಟ್ ನೋಡಕ್ಕೂ ಯೋಗ್ಯತೆ ಇಲ್ಲದ ತಿರ್ಬೋಕಿ ಮೇಷ್ಟ್ರು ನೀನು. ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಪಟ್ಯಾಧೀಶ್ವರ ಗಜಪತಿಗೆ ಇನ್ನೆಷ್ಟು ಕೊಬ್ಬಿರ್ಬೇಕು ಅಲ್ಲ? ಯಜಮಾನ್ರಿ ನಿಮ್ ರುದ್ರ. ಅವನೇನ್ ಮನುಷ್ಯನ ರಾಕ್ಷಸ? ಹೇಗೆ ಹೊಡ್ದಿದ್ದಾನೆ ಅನ್ಯಾಯವಾಗಿ? ಅನಂತು, ನೀನ್ ಯಾಕಪ್ಪ ಪಾಪಿ ಎದುರು ಹಾಕೊಂಡೆ? ಅನ್ಯಾಯನ ಎದುರಿಸೋದಕ್ಕೆ ಶಕ್ತಿ ಇರಬೇಕು, ಜನಬಲ ಇರಬೇಕು. ನಮ್ಮ ಹತ್ರ ಜನಬಲವೂ ಇಲ್ಲ, ಧನಬಲವೂ ಇಲ್ಲ. ಬಡ ಸ್ಕೂಲ್ ಮೇಸ್ಟ್ರುಗಳಪ್ಪ ನಾವು ಅವ್ರ ಎದುರಾಗ ನಿಲ್ಲಕ್ಕಾಗತ್ತಾ? ಅದಕ್ಕೆ ಎಲ್ರೂ ಭಯಪಟ್ಟು ಸುಮ್ನಿದ್ರೆ ಅವನು ಇಡೀ ಊರ್ನೇ ಹಾಳು ಮಾಡ್ತಾನಷ್ಟೇ. ಊರ್ನ ಉದ್ಧಾರ ಮಾಡಕ್ ನೀವ್ಯಾರು? ಮೊದ್ಲು ನಿಮ್ ಕ್ಷೇಮ ನೋಡ್ಕೊಳ್ಳಿ. ನಿಮ್ಗೇನಾದ್ರು ತೊಂದರೆ ಆದ್ರೆ ನಮಗ್ ಕಷ್ಟ ಆಗತ್ತೆ. ಈ ತಬ್ಲಿನ್ ಕಣ್ ಮರ್ಗೋದಕ್ಕೆ ನೀವಾದ್ರೂ ಇದೀರಲ್ಲ, ಅದೇ ನನ್ ಪುಣ್ಯ. ರಾತ್ರಿ ಅಡಿಗೆ ಗಿಡಿಗೆ ಮಾಡ್ಕೋಬೇಡ, ಶಾರದನ್ ಕೈಲಿ ಊಟ ಕಳಿಸ್ತೀನಿ. ಬರೋಣ? ಆಯ್ತು ಬಾ ಶಾರದಾ, ಬರ್ತೀನಿ. ಯಜಮಾನ್ರೆ, ಏನಿದು? ಪರದೇಸಿ ಸೆಂಟ್ ಬಾಟ್ಲು ಗಂಗು.
ಮಲ್ಗೆ ಹೂವು ಮಲ್ಲಿಗೆ ಹೂವಲ್ಲ, ಮಲ್ಲಿಗೆ ಹೂವಿನ ವಾಸನೆ, ಆಹಾ. ಸೆಂಟು. ಅಚ್ಚ ಕನ್ನಡದಲ್ಲಿ ಇದಕ್ಕೆ ಪರಿಮಳ ದ್ರವ್ಯ ಅಂತಾರೆ. ನಿನ್ಗೆ ಬಸ್ ಯಾಕವ ಅಂತ ಬಂದೆ. ಬಸಿ ಮೋಸಿ ನೋಡು ಹ್ಮ್. ಹೆಂಗೈತೆ. ತುಂಬಾ ಚೆನ್ನಾಗೈತೆ ಬುದ್ಧಿ. ಸೆಂಟ್ ಹೊಡೆದಿದ್ದಕ್ಕೆ ಎಷ್ಟ್ ಚೆನ್ನಾಗೈತೆ ಅಂತೀಯಲ್ಲ. ಇನ್ನು ನಿನ್ನ ಅಯ್ಯಯ್ಯೋ, ಬಿಡಿ ಬುದ್ಧಿ. ಏನಿದು? ಕೊಡಿ ಬುದ್ಧಿ ನನ್ನ. ಬಿಡ್ತೀನಿ. ಸುತ್ತಿರ್ದಂಗೆ. ಕೊಡಿ ಬುದ್ಧಿ. ಸುತ್ತಿರ್ದಂಗೆ. ನಿನ್ನ. ಗರಡ ಮಾಡ್ಬೇಡ. ಗಂಗೆ ಏನಿದಲ್ಲ? ಬೇವರ್ಸಿ. ನಿನ್ನ ಸಂಬಳ ಕೊಟ್ಟಿದ್ದು ಹೊರ್ದಾಕಿದೆ ಕೆಲ. ಇದ್ಯಾಕ್ ನಮ್ಮ ಯಜಮಾನ್ರು ಪಕ್ಕ ತಿರ್ಸ್ಕೊಂಡಂಗ್ ಕಿಸ್ಕೊತಾವ್ರೆ? ಬರ್ತಿ ಏನ್ ಮಾಡ. ಯೋ, ಸೆಂಟ್ ಹಾಕ್ತೀನಿ ಅಂತ ಸೊಂಟ ಮುಟ್ಟಕ್ ಬರ್ತೀಯಾ? ಹೆಂಗಾಯ್ತು ಏಟು? ಥು, ನೀನ್ ಹೋಗ್ತೇಗಷ್ಟು. ಹೋಗಿ ಹೋಗಿ ಆ ಕೆಲಸದವ್ರು ತಾವು ಪರ್ಕೆ ನೋಡ್ಸ್ಕೊಳ್ಳೋದ? ಕರ್ಮ ಕಂಡ, ನನ್ ಕರ್ಮ ಕಂಡ. ಹೇಳ್ತಿ ಸತ್ತೋದ್ ದಿವ್ಸಾನೇ ನನ್ ಪ್ರಾಯನ ಹೊಂಟೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈಗ ಏನ ಮಾಡಕ್ ಆಯ್ತದೆ? ನವ ತಾರುಣ್ಯ ಕಂಡ ತಡ್ಕೊಳಕ್ ಆಯ್ತಾ ಇಲ್ಲ. ಅದಕ್ಕೆ ಯಾಕೆ ಹೊಡ್ಕೋತೀರಿ? ಒಂದು ಲಕ್ಷಣವಾದ ಹುಡುಗಿನ ಕರ್ಕೊಂಡ್ಬಂದು ಲಗ್ನ ಮಾಡ್ಕೊಂಡ್ರೆ ಆಯ್ತು. ಸುಮ್ಕೆ ಅವ್ರಿವ್ರಿಂದ ಹೋಗಿ ಹಾಳಾಗಬೇಡಿ. ನಿಮ್ಮಿಂದ ನಾನು ಊರಲ್ಲಿ ತಲೆ ಎತ್ಕೊಂಡು ತಿರುಗಾಡಕ್ ಆಯ್ತಾ ಇಲ್ಲ. ಕಂಡವರೆಲ್ಲ ನಿಮ್ ಯಜಮಾನನ್ ಕಚ್ಚೆ ಭದ್ರ ಇಲ್ವಂತೆ, ಹೌದೇನೋ ಛತ್ರ ನನ್ ಮಾಡಿ ಅಂತ ನನ್ನ ಬರೀತಾರೆ. ಹಂಗಂತಾರ? ನೀನ್ ಇನ್ಮೇಲೆ ಕಷ್ಟನೇ ಪಡ್ಬೇಕಾಗಿಲ್ಲ ಕಂಡ. ನಾನ್ ಆಗ್ಲೇ ನಿರ್ಧಾರ ಮಾಡ್ಬಿಟ್ಟಿದೀನಿ. ಈ ಮನೆಗೆ ಒಬ್ಳು ಗೃಹಿಣಿ ತರಲೇಬೇಕು. ಯಾರ ಯಜಮಾನ್ರೆ ಅಂತ ದುರದೃಷ್ಟವಂತೆ? ಅಲ್ಲ ಅದೃಷ್ಟವಂತೆ. ನಮ್ಮ ರಂಗಣ್ಣ ಮೇಷ್ಟ್ರವೇನೋ ಇದ್ದಾರೆ. ಅವರ ಮಗಳು ಶಾರದಾ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಜಪತಿ, ಏನಿದಿಲ್ಲ? ಭಕ್ತಿ, ಗುರು ಭಕ್ತಿ. ಮೇಷ್ಟ್ರೆ, ನನ್ನನ್ನ ಬಹಳ ಜನ ತಪ್ಪ ತಿಳ್ಕೊಂಡ್ಬಿಟ್ಟವ್ರೆ. ನನಗೆ ಹೃದಯನೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಚಿನ್ನದಂತ ಹೃದಯ ನಂದು. ಇದು ಹೂವು ಹಣ್ಣು, ಇದು ಸಾಲ ಪತ್ರ. ನೀವು ನಂತವ ಮಾಡಿರೋ 10,000 ರೂಪಾಯಿಗೆ 10,000 ರೂಪಾಯಿ ಬಡ್ಡಿ ಸೇರಿ 20,000 ಆಗೈತೆ. ಸಾಲ ಪತ್ರ ವಾಪಸ್ ತಗೋಬೇಕು, ನನಗೆ ಆಶೀರ್ವಾದ ಮಾಡ್ಬೇಕು. ನನ್ನ ಕಿವಿನೇ ನಾನು ನಂಬಕ್ಕಾಗ್ತಿಲ್ವಲ್ಲಪ್ಪ. ಸತ್ವಾಗ್ಲೂ ಹೇಳ್ತಾ ಇದ್ದೀನಿ, ಬಡ್ಡಿ ಸಮೇತ ತಮ್ಮ ಸಾಲ ತೀರ್ಬಿಡ್ತು. ಅಷ್ಟೊಂದು ದೊಡ್ಡ ಗಂಟ ಹೇಗಪ್ಪ ಬಿಡ್ತೀಯಾ? ಎಲ್ರು ಒಂದಿನ ಪ್ರಾಣನೇ ಬಿಡ್ಬೇಕು. ಹಣ ಯಾವ ಮಹಾಮೇಷ್ಟ್ರೆ? ನೀವು ಸಂತೋಷದಿಂದ ನನಗೆ ಆಶೀರ್ವಾದ ಮಾಡಿದ್ರೆ ಸಾಕು. ಯಾತಕ್ಕೆ ಆಶೀರ್ವಾದ? ಮೇಷ್ಟ್ರೇ, ನನ್ನ ಪ್ರಾರ್ಥನೆ ಇಷ್ಟೇ, ಕತ್ಲಿ ಆಗಿರೋ ನನ್ನ ಮನೆನ ನೀವು ಬೆಳಕು ಮಾಡ್ಬೇಕು. ಅದಕ್ಕೆ ನಾನು ಎಲೆಕ್ಟ್ರಿಷಿಯನ್ ಹತ್ರ ಹೋಗು, ಫ್ಯೂಸ್ ಹೋಗಿದ್ರೆ ಹಾಕೊಡ್ತಾನೆ. ಅಯ್ಯೋ ಮೇಷ್ಟ್ರೇ, ನಮ್ ಭಾಷೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ತಾವು ಸಾವಿರಾರು ಜನರಿಗೆ ವಿದ್ಯಾದಾನ ಮಾಡಿದವರು, ನನಗೆ ವಿದ್ಯಾದಾನ ಮಾಡಿ ಅಂತ ನಾ ಕೇಳಲ್ಲ. ನನಗೆ ಕನ್ಯಾದಾನ ಮಾಡಿ ನನ್ನ ಮನೆಗೆ ಬೆಳಕು ಕೊಡ್ಬೇಕು. ಕನ್ಯಾದಾನ? ನಿಮ್ ಮಗಳು ಶಾರದನ್ನ ನನಗೆ ಮದುವೆ ಮಾಡಿಕೊಟ್ಟು ನನ್ನನ್ನ ಸಂಸಾರಸ್ಥನ್ನಾಗಿ ಮಾಡಿ ನನ್ನ ವಂಶೋದ್ಧಾರಕ್ಕೆ ದಾರಿ ಮಾಡಿಕೊಡ್ಬೇಕು. ಗಜಪತಿ, ದಯವಿಟ್ಟು ಕ್ಷಮಿಸ್ಬೇಕು. ಮದುವೆ ಅಂತ ಅನ್ನೋದು ಒಬ್ಬರು ಇಷ್ಟ ಅಲ್ಲ, ಅದಕ್ಕೆ ನನ್ನ ಮಗಳು ಒಪ್ಬೇಕು. ಇದೆಲ್ಲ ಆಗದೆ ಕೆಲಸ ಅಪ್ಪ. ಯಾಕೆ? ನಾನೇನಾಗಿದ್ದೀನಿ? ನನ್ ಶಾರದಾ ನನ್ನ ಒಪ್ಪಕ್ಕಿಲ್ವಾ? ಕರೀರಿ, ಕೇಳ್ರಿ ಬೇಕಾದ್ರೆ. ಶಾರದಾ, ಶಾರದಾ. ಅವಳ ಮುಖ ತಿರ್ಸ್ಕೊಂಡು ಹೋದಾಗಲೇ ನೀನು ಅರ್ಥ ಮಾಡ್ಕೋಬೇಕಾಯ್ತು ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಸುಮ್ನೆ ಬಲವಂತ ಮಾಡ್ಬೇಡಪ್ಪ, ಹೊರ್ಟ್ ಬಾ. ಬ್ಯಾಡಿ, ನನಗೆ ನಿರಾಸೆ ಮಾಡಬೇಡಿ. ನನಗೆ ಪಾಪ ಬಂದ್ರೆ ತುಂಬಾ ಕಷ್ಟ. ನಿನ್ ಕೋಪ ನನಗೆ ಮುಖ್ಯ ಅಲ್ಲ, ನನ್ನ ಮಗಳು ಬಾಳು ನನಗೆ ಮುಖ್ಯ. ಬೇಕಾದ್ರೆ ಅವಳನ್ನ ಬಾವಿಗೆ ತಳ್ತೀನಿ ಹೊರತಾಗಿ ನಿನಗ್ ಮಾತ್ರ ಕೊಡೋದಿಲ್ಲ. ಮೇಷ್ಟ್ರೇ, ನನ್ನೊಂದು ದೂರ ತಳ್ಳಿದ್ರೆ ನಿಮ್ ಗತಿ ಏನಾಯ್ತದೆ ಅಂತ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ. ನೋಡ್ತಾ ಇರಿ. ಸಾಹುಕಾರ್ ಗಜಪತಿ ಅವರಿಗೆ ಮೇಷ್ಟ್ರ ರಂಗಣ್ಣವರು 20,000 ರೂಪಾಯಿ ಕೊಡ್ಬೇಕಾದ್ರಿಂದ ಕೋರ್ಟ್ ಆರ್ಡರ್ ಪ್ರಕಾರ ಈ ಮನೇನ ಹರಾಜಾಗ್ತಾ ಇದೆ. ಇಷ್ಟ ಇದ್ದವರು ಬೀಟ್ ನ ಕೂಗ್ಬೋದು. 5,000 ರೂಪಾಯಿ ಒಂದ್ಸತೆ, 5,000 ಒಂದು ಸಾರಿ, 10,000 ರೂಪಾಯಿ, 10,000 ರೂಪಾಯಿ, 10,000 ರೂಪಾಯಿ 2 ಸಾರಿ, 10,000 ರೂಪಾಯಿ, 15,000 ರೂಪಾಯಿ. ಮೇಷ್ಟ್ರೆ, ಮೇಷ್ಟ್ರೆ, ಏನಪ್ಪ? ತಗೊಳ್ಳಿ ಮೇಷ್ಟ್ರೆ ಹಣನ. ಏನಪ್ಪ ಇದು? ಇದರಲ್ಲಿ 20,000 ರೂಪಾಯಿ ಇದೆ. ಇದು ನಿಮ್ ಸಾಲ ಕಟ್ಟಿ ಮೊದಲು ಮನೆ ಉಳಿಸ್ಕೊಳ್ಳಿ. ಇಷ್ಟೊಂದು ಹಣ ಎಲ್ಲಿಂದ ತಂದೆ? ಹಳ್ಳಿಲ್ ನನ್ ಮನೆ ಇತ್ತಲ್ಲ ಮೇಷ್ಟ್ರೆ, ಅದನ್ನ ಮಾರ್ಬಿಟ್ಟು ತಂದೆ. ಅಯ್ಯೋ, ಯಾಕಿಂತ ಅನ್ಯಾಯ ಮಾಡ್ದೆ ಅನಂತು? ಇದ್ರಲ್ಲಿ ಅನ್ಯಾಯ ಏನ್ ಬಂತು ಮೇಷ್ಟ್ರೆ? ನನಗ್ ತಾನೇ ನಿಮ್ಮನ್ ಬಿಟ್ರೆ ಇನ್ಯಾರಿದ್ದಾರೆ? ನಾನಿರೋದು ಈ ಊರಿನಲ್ಲಿ, ಆ ಮನೇಲಿ ಯಾರಿರ್ತಾರೆ? ಅದು ಅಲ್ಲದೆ ಆ ಗಜಪತಿ ನಿಮ್ ಮನೇನ ಹರಾಜ್ ಹಾಕಿಸ್ತಿದ್ದಾನೆ ಅಂತ ಗೊತ್ತಾಯ್ತು. ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ತಗೊಳ್ಳಿ ಮೇಷ್ಟ್ರೆ. ಈ ಉಪಕಾರದ ಋಣ ತೀರ್ಸೋ ಶಕ್ತಿ
ನನಗಿಲ್ವಲ್ಲಪ್ಪ. ಯಾಕೆ ಮೇಷ್ಟ್ರೆ ಹಾಗಂತೀರ? ಮಿಡ್ಲ್ ಸ್ಕೂಲಲ್ಲಿ ನಾವು ಓದ್ತಿದ್ದಾಗ ಫೀಸ್ ಕಟ್ಟಕ್ಕಾಗದೆ ಸ್ಕೂಲ್ ಬಿಡೋ ಸ್ಥಿತಿ ಬಂದಾಗ ನೀವು ಬಂದು ನನ್ನ ಫೀಸ್ ಕಟ್ಲಿಲ್ವಾ? 1 ವರ್ಷ ನಿಮ್ಮಲ್ಲಿ ಇಟ್ಕೊಂಡು ಅನ್ನ ಹಾಕಿ ನನ್ನನ್ನು ಓದಿಸ್ಲಿಲ್ವಾ? ಮೇಷ್ಟ್ರೆ, ಇದನ್ನ ಸಾಲ ಅಂತ ತಿಳ್ಕೊಬೇಡಿ, ಗುರುದಕ್ಷಿಣೆ ಅಂತ ತಿಳ್ಕೊಳ್ಳಿ. ತಗೊಳ್ಳಿ ಮೇಷ್ಟ್ರೆ, ಮೇಷ್ಟ್ರೆ ತಗೊಳ್ಳಿ. ನೀನು ನನ್ನ ಭಾಗಕ್ಕೆ ಶಿಷ್ಯ ಅಲ್ಲ, ದೇವರಪ್ಪ, ದೇವರು. ಈ 20,000 ತಗೊಂಡ್ ನಾನೇನ್ ಮಾಡ್ಲಿ? ನನಗೆ ಬೇಕಾಗಿರೋದು ಆ ಶಾರದಾ. ಅವಳನ್ನ ತಂದು ನನಗೆ ಒಪ್ಸು. ಇದು ನೀನೇ ಇಟ್ಕೋ. 20,000 ರೂಪಾಯಿ ನನಗ? 20,000 ರೂಪಾಯಿ? ಈ 20,000 ರೂಪಾಯಿ ನನಗೆ ಸಿಗಂಗಿದ್ರೆ ಆ ಶಾರದಾ ಏನು ಅವ್ರ ಅಜ್ಜನ್ ಬೇಕಾದ್ರೆ ನಿಮ್ಗೆ ತಂದೊಪ್ಪಿಸ್ಬಿಡ್ತೀನಿ. ಅದೇಂಗ್ಲಾ? ವೆರಿ ಸಿಂಪಲ್. ಹುಡುಗಿ ಹೆಸರನ್ನ ಕೇಳಿಸ್ಬಿಟ್ರಾಯ್ತು. ಆಮೇಲೆ ಯಾರು ಅವಳನ್ನ ಮದುವೆ ಆಗಿಲ್ಲ. ಮೇಷ್ಟ್ರೆ ಬಂದು ನನ್ನ ಮಗಳನ್ನ ಮದುವೆ ಆಗಿ ನಮ್ಮನ್ನು ಉದ್ಧಾರ ಮಾಡಿದ್ದ ಕಾಲಿಗೆ ಬೀಳ್ತಾರೆ. ಅಷ್ಟ ಮಾಡ್ಲಾ ನೀನು? ಮೇಷ್ಟ್ರೆ, ಜನ ಹೇಳ್ತಾರೆ ನಿಮಗ್ ಸಾಲ ತೀರ್ಸಕ್ಕೂ ಯೋಗ್ಯತೆ ಇರ್ಲಿಲ್ವಂತೆ, ಮನೆ ಮಾರಕ್ಕೂ ಇಷ್ಟ ಇರ್ಲಿಲ್ವಂತೆ. ಅದಕ್ಕೆ ಬಂಗಾರ ಜಿಂಕೆ ಆಗಿರೋ ನಿಮ್ಮಗಳು ಶಾರದವನ್ನ ಅನಂತ ಬಿಟ್ಕೊಟ್ಟು ಹಣ ಇಸ್ಕೊಂಡ್ರಂತೆ. ಒಳಿರಿ ಒಳಿರಿ, ಒಡೆದು ನನ್ನ ಬಾಯಿ ಮುಚ್ಚಿಸಬಹುದು, ಆದ್ರೆ ಜನಗಳ ಬಾಯಿ ಮುಚ್ಚಕ್ಕಾಯ್ತದ? ಅವತ್ತೇ ನೀವು ನಮ್ಮ ಯಜಮಾನ್ರ ಮಾತು ಕೇಳಿದಿದ್ರೆ ನಿಮ್ ಸಾಲನೂ ತೀರ್ತಿತ್ತು, ಈ ಕೆಟ್ಟ ಹೆಸರು ತಪ್ತಿತ್ತು. ಅನಂತು ಅನಂತು ಅಂತ ನೀವು ಅವನಿಂದ ಹೋದ್ರಿ. ಈಗ ಜನ ಏನಂತಾರೆ ಗೊತ್ತಾ? ಶಿವ 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 ಶಿವ, ನೀವು ನಿಮ್ ಮಗಳನ್ನಿಟ್ಕೊಂಡು ವ್ಯಾಪಾರ ಮಾಡ್ತಿದ್ದೀರಂತೆ. ಏನಾಯ್ತು ಮೇಷ್ಟ್ರೆ? ಮೇಷ್ಟ್ರೆ, ಏನಾಯ್ತಪ್ಪ? ಅಪ್ಪ ಅಪ್ಪ, ನಾ ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಏನು ಪ್ರಯೋಜನ ಆಗಲ್ಲಪ್ಪ. ಮೇಷ್ಟ್ರೆ, ಅನ್ನಂತು ಹೇಳಿ ಮೇಷ್ಟ್ರೆ. ಅವತ್ತು ನನ್ ಮನೆ ಉಳಿಸ್ದೆ, ನನ್ ಮಗಳನ್ನ ನೀನೇ ನೋಡ್ದೆಂದ ಆತಿಪ್ಪ, ನೀನ್ ಹಾಕಿದ ಆಟಂ ಬಾಂಬ್ಗೆ ಆ ಮೇಷ್ಟ್ರು ಆರಾರ ಅನ್ಬಿಟ್ಟ. ಇನ್ನ ಸಾರದೆಗೆ ಅಪ್ಪಿಲ್ಲ ಅವಿಲ್ಲ, ನಾನೇ ದಿಕ್ಕು. ನಾನ್ ಹಾಕಿದ ಬಾಂಬಿಗೆ ಆ ಮೇಷ್ಟ್ರು ಎದೆ ಹೊಡ್ಕೊಂಡು ಬಿದ್ದ. ನಿಮ್ಮ ಗ್ರಾಚಾರಕ್ಕೆ ಆ ಅನಂತು ಅದೆಲ್ಲಿದ್ನು ಅದೇ ಟೈಮ್ಗೆ ಆಗ್ಲೇ ಪ್ರತ್ಯಕ್ಷ ಆಗ್ಬೇಕಾ? ನಿಮ್ಮ ಕೆಟ್ಟ ಕಾಲಕ್ಕೆ ಆ ಶಾರದೆ ಕೈನ ಅನಂತ ಕೈ ಮೇಲಿಟ್ಟು ಸಾಯ್ಬೇಕಾ? ಇವತ್ತು ಅವ್ರ ಮೊದಲನೇ ರಾತ್ರಿ. ನಾನು ಅನುಭವಿಸ್ದೇ ಇರು ಸುಖಾನ ಆ ನನ್ನ ಸತ್ರು ಅನಂತ ಅನುಭವಿಸಕ್ ಬಿಟ್ಬಿಡ್ತೀನಿ ಅಲ್ಲ. ಬೇಗ ಬನ್ನಿ ಮೇಷ್ಟ್ರೆ. ಯಾಕೆ ಕೃಷ್ಣ? ಅಮ್ಮ ಅವ್ರು ಕರ್ಕೊಂಡು ಬೇಗ ಬನ್ನಿ. ಯಾಕೆ? ಹೇಳ್ತೀನಿ ಬನ್ನಿ ಮೇಷ್ಟ್ರೆ. ನಡಿ ಬೇಗ. ನೋಡ್ದ್ಯಪ್ಪ, ಆವಾಗ ಅಲ್ಲೇ ಇದ್ದ ಒಬ್ಬ ರೈತ ಬಂದು ನಮ್ಮಿಬ್ರನ್ನು ಕಾಪಾಡ್ದ. ಇಲ್ಲೇ ಹೋಗಿದ್ದಿದ್ರೆ ನಾನು ನಿಮ್ಮಮ್ಮ ಇಬ್ರು ಅಲ್ಲೇ ಸಮಾಧಿ ಆಗ್ಬಿಡ್ತಿದ್ವು. ಆಮೇಲೆ ಆ ಊರ್ಲೇ ಇರೋದ್ ಬೇಡ ಅಂತ ತೀರ್ಮಾನಿಸಿ ಇದ್ದ ಕೆಲ್ಸನೂ ಬಿಟ್ಟು ನಾನು ನಿಮ್ಮಮ್ಮ ಇಬ್ರು ಊರೂರ್ ಅಲ್ಕೊಂಡು ಕಡೆಗೆ ಊರಿಗೆ ಬಂದ್ ಸೆಟ್ಲ್ ಆದ್ವು. ನಮ್ ತಾತನ್ ಸಾವ್ಗ ಅವನೇ ಕಾರಣ, ನಮ್ಮ ಅಪ್ಪನ ಕಷ್ಟಕ್ಕೂ ಅವನೇ ಕಾರಣ, ನಮ್ಮಮ್ಮನ ಸಂಕಟಕ್ಕೂ ಅವನೇ ಕಾರಣ. ಇಂಥ ವಿಷ ಸರ್ಪಣ ಸುಮ್ಮನೆ ಬಿಡ್ಬಾರ್ದು. ನೀವು ಬಿಟ್ರು ನಾನು ಅವನ್ನ ಬಿಡೋದಿಲ್ಲ. ಐ ವಾಂಟ್ ಲೀವ್ ಹಿಮ್, ಐ ವಿಲ್ ಕಿಲ್ ಹಿಮ್. ಕಿಶೋರ್, ಏನಪ್ಪ ಇದು? ಸೇಡು, ಪ್ರತೀಕಾರ. ಕಿಶೋರ್ ಕಿಶೋರ್, ಬೇಡಪ್ಪ ಬೇಡ. ಅವ್ರು ಮಾಡಿದ ತಪ್ಪಿಗೆ ನಾನ್ ನಿನ್ನ ಕ್ಷಮಾಪಣೆ ಕೇಳ್ತೀನಿ. ನನ್ನ ಅರಿಶಿನ ಕುಂಕುಮ ಅಳಿಸ್ಬೇಡ, ಅವ್ರನ್ನೇನು ಮಾಡ್ಬೇಡಪ್ಪ. ಮತ್ತೆ ಏನ್ ಹೇಳ್ತಾ ಇದೀಯ ನೀನು? ಸತ್ಯ ಹೇಳ್ತಾ ಇದೀನಪ್ಪ. ಇಷ್ಟೊತ್ತು ನಿಮ್ ತಂದೆ ಹೇಳಿದ್ರಲ್ಲ, ಆ ಪುಣ್ಯ ಪುರುಷನ್ ಹೆಂಡತಿ ನಾನೆಪ್ಪ. ನೀನ್ ಮದ್ವೆ ಮಾಡ್ಕೋಬೇಕು ಅಂತಿರೋ ಸೌಮ್ಯ
ನನ್ನ ಮಗಳಪ್ಪ, ನನ್ನ ಮಗಳು ನಮ್ಮ ಮಮತೆ ಮರ್ತು ಮನಸ್ಸು ಕಲ್ಲು ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ನೀನೇ ಮದ್ವೆ ಮಾಡ್ಕೋಬೇಡ. ಈ ಸಂಬಂಧ ನಿನಗಲ್ಲಪ್ಪ. ನೀನ್ ಇಂಥವ್ರ ಮಗ ಅಂತ ತಿಳಿದ್ರೆ ನಿನ್ನ ಸುಮ್ನೆ ಬಿಡ್ತಾರ? ನಾನು ಅನುಭವಿಸಿದ ಗೋಳಿನ ಕಥೆ ಕೇಳಿದ್ರೆ ನೀನೇ ಸಂಬಂಧ ಬೇಡ ಅಂತೀಯ. ನನ್ನ ಮದ್ವೆ ಆಗಿ 2 ವರ್ಷ ಆಗಿತ್ತು. ಸೌಮ್ಯ 1 ವರ್ಷದ ಮಗು. ಆಗ ನಮ್ ತಂದೆ ಹೋಗ್ಬಿಟ್ರು. ಮದ್ವೆ ವಯಸ್ಸು ನನ್ನ ತಂಗಿ ಬೇರೆ ಆಶ್ರಯ ಇಲ್ದೆ ನನ್ನ ಮನೆಗ್ ಬಂದ್ ಸೇರ್ಬೇಕಾಯ್ತು. ಅವಳಿಗೊಂದು ಗಂಡ್ ನೋಡಿ ಮದ್ವೆ ಮಾಡೋ ಜವಾಬ್ದಾರಿ ನಮ್ ತಲೆ ಮೇಲೆ ಬಿತ್ತು. ಅಲ್ರಿ, ನನ್ ತಂಗಿಗೊಂದ್ ಗಂಡ್ ನೋಡಿ ಮದ್ವೆ ಮಾಡ್ತೀನಿ, ಒಂದ್ ಒಳ್ಳೆ ಕಡೆ ಸೇರಿಸ್ತೀನಿ ಅಂತ ನಮ್ ತಂದೆಗ್ ಮಾತು ಕೊಟ್ರಲ್ಲ, ಮತ್ ಬಿಟ್ರ? ಎಲ್ಲಾರು ಉಂಟ, ಅದನ್ನು ಮರೆಯಕ್ಕಾಗತ್ತ ನನ್ ಬಂಗಾರು? ಅಕ್ಕ ಒಳಗ್ ಬರ್ಬೋದಾ? ಬಾರೆ, ಪರವಾಗಿಲ್ಲ. ನನ್ ಬೆಡ್ರೂಮಿಗೆ ಬರ್ಬೇಕಾರೆ ಪರ್ಮಿಷನ್ ಬೇಕಾ? ನಿನ್ ಪಾಡೆ ನೀನ್ ಬರ್ತಾ ಇರ್ಬೇಕು, ಹೋಯ್ತಾ ಇರ್ಬೇಕು. ಬಾ ಕುಂತ್ಕ. ಡ್ಯಾಡಿ ಬಾವಾ. ಅಲ್ಲೋಡ, ನನ್ನನ್ನು ನಾಚಿಕೆ ಪಟ್ಕೊಳ್ಳದ ನಿನ್ ತಂಗಿ. ಅಲ್ರಿ, ಅವಳಿ ಮನೆಗ್ ಬಂದ್ 2 ವರ್ಷ ಆಯ್ತಲ್ಲ, ಶಾಸ್ತ್ರಕ್ 1 ಗಂಡಾದ್ರೂ ನೋಡಿದೀರಾ? ಚಿಂತೆ ಮಾಡ್ಬೇಡ ನನ್ ಚಿನ್ನ. ನಿನ್ ತಂಗಿಗಾಗ್ಲೇ ನಾನೊಂದ್ ಗಂಡ್ ನೋಡ್ಬಿಟ್ಟಿದೀನಿ. ಯಾರೇ? ಅವನ್ಗೆ ಇದು ಮೊದಲನೇ ಮದ್ವೆ ಅಲ್ಲ, ಹಂಗಂತ ಮುದ್ಕ ಅಂತ ತಿಳ್ಕೊಬೇಡ. ವಯಸ್ ಕಮ್ಮಿನೇ, ಬೋರಸಿಕ. 2ನೇ ಮದ್ವೆ ಆದ್ರೂ ಪರವಾಗಿಲ್ಲ, ಹೆಂಡತಿನ ಚೆನ್ನಾಗಿಟ್ಕೊಂಡ್ರೆ ಸರಿ. ಯಾರ್ಯಾ ಮನುಷ್ಯ? ನಾನೇ ಕಣೆ, ಸಾಕ್ಷಾತ್ ಗಜಪತಿ. ತಮಾಷೆ ಮಾಡ್ತಿದ್ದೀರಾ? ಎಲ್ಲಾರು ಉಂಟ. ನಾನ್ ಯಾವ ವಿಷಯದಲ್ಲಾರು ತಮಾಷೆ ಮಾಡ್ತೀನಿ. ಈ ಹೆಣ್ಣಿನ ವಿಷಯದಲ್ಲಿ, ಮದ್ವೆ ವಿಷಯದಲ್ಲಿ ತಮಾಷೆ ಮಾಡಕ್ಕಿಲ್ಲ. ನಿನ್ನ ತಂಗಿಗೆ ಸರಿಯಾದ ಗಂಡು ಅಂದ್ರೆ ನಾನೇ. ನಾನಿದಕ್ಕೊಪ್ಪಲ್ಲ. ನೀನ್ ಯಾರೇ ಒಪ್ಪೋದಕ್ಕೆ? ಉರಿನ ಕೇಳಿ ಮಸಾಲೆ ಹರಿತಾರನೆ. ನಿರ್ಮಲ ಯಾವತ್ತಿದ್ರು ನನ್ನ ಹೇಳ್ತೀನಿ. ನಿನ್ ಮದ್ವೆಯಲ್ಲಿ ಜಿಂಕೆ ಹೆಂಗ್ ಓಡಾಡ್ತಿದ್ಲಲ್ಲ, ಅವತ್ತೇ ನಿರ್ಧಾರ ಮಾಡ್ಬಿಟ್ಟೆ ಆ ಜಿಂಕೆ ಮರಿ ನನ್ ಕೋಣೆನೆ ಸೇರ್ಬೇಕು ಅಂತ. ಅದಕ್ಕೆ ನಿಮ್ಮಪ್ಪ ಸತ್ತಾಗ ಮಾತು ಕೊಟ್ಟಿದ್ದು, ಈ ಮನೆ ಕರ್ಕೊಂಬಂದಿದ್ದು ಗೊತ್ತಾ? ನೋಡಿ, ನಿಮಗ್ ಕೈ ಮುಗಿತೀನಿ, ದಯವಿಟ್ಟು ನನ್ನ ತಂಗಿ ಬಾಳ ಹಾಳು ಮಾಡ್ಬೇಡಿ. ನಿನ್ ತಂಗಿ ಚೆನ್ನಾಗ್ ನೋಡ್ಕೊತೀನಿ ಅಂದ್ರೆ ಹಾಳು ಮಾಡ್ದಂಗ? ಹಾಗಲ್ಲ ರೀ. ಮುಚ್ಚಬಾಯಿ. ರಂಪ ಗಿಂಪ ಮಾಡಿದ್ರೆ ಜಾಸ್ತಿ ಬಿಟ್ಟೆನು. ನೀನ್ ಮರ್ವಾದಿಯಾಗಿ ಒಪ್ಕೊಂಡ್ರೆ ನಿನ್ ಕಣ್ಣಿದಿಗೆ ಅವಳನ್ನ ಮದುವೆ ಆಯ್ತೀನಿ, ಇಲ್ಲಾಂದ್ರೆ ಬಲಾತ್ಕಾರವಾಗಿ ಹೇಳ್ಕೊಂಡೋಗಿ ದೇವಸ್ಥಾನ ಮದುವೆ ಆಯ್ತೀನಿ. ಏನ್ ಮಾಡ್ಕತ್ಯ ಮಾಡ್ಕ. ತಗೋಮ್ಮ, ಈ ದುಡ್ಡು ನಿನ್ನ ಹತ್ರನೇ ಇರ್ಲಿ. ನೇರ ರೊಕ್ಕಮ್ಮನ್ ಮನೆಗೆ ಹೋಗು. ನಾನು ಕೊಟ್ಟು ಕಾಗ್ದ ಅವ್ರಿಗೆ ಕೊಡು. ಅವ್ರೊಬ್ರೆ ನಮಗ್ ಬಂಧುಗಳು ಅಂತಿರೋದು. ಅವ್ರು ಯಾವ ಗಂಡ್ ನೋಡ್ತಾರೋ ಅವ್ರನ್ನೇ ಮದ್ವೆ ಮಾಡ್ಕೊ. ಮರೆತು ಇಲ್ಲಿ ಕಾಗ್ದ ಬರಿಬೇಡ. ಇವತ್ತಿನಿಂದ ನಿಮ್ಮಕ್ಕ ಸತ್ತೋದ್ಲು ಅಂತ ತಿಳ್ಕೊ. ಹಾಗೆ ಹೇಳ್ಬೇಡ. ನೀನ್ ಎಲ್ಲಿದ್ರು ಚೆನ್ನಾಗಿರಮ್ಮ. ಆಶೀರ್ವಾದ ಮಾಡಕ್ಕ. ನಿರ್ಮಲ, ಹೋಗ್ಬಾ. ಹೋಗ್ತೀನಕ್ಕ. ಏನೇ, ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿದ್ದೆ. ಸರಿಯಾಗಿ ಉತ್ತರ ಕೊಡದೆ ಇದ್ರೆ ಚರ್ಮ ಸುಂದು ಬಿಡ್ತೀನಿ. ಎಲ್ಲೋಗಿದ್ದೆ ಒಬ್ಳೆ ಈಟೊತ್ತಾಗೆ? ಒಬ್ಳೆ ಹೋಗಿರ್ಲಿಲ್ಲ, ನನ್ ತಂಗಿನೂ ಕರ್ಕೊಂಡು ಹೋಗಿದ್ದೆ. ಎಲ್ಲಿಗೆ? ಬಸ್ ಸ್ಟ್ಯಾಂಡ್ಗೆ. ಅವಳನ್ನ ಬೇರೆ ಊರು ಕಳಿಸ್ಬಿಟ್ಟೆ. ಈ ಮನೆ ಯಜಮಾನ ಅಂತಿದ್ದೀನಿ, ನನ್ ಹೇಳ್ದೆ ಕೇಳ್ದೆ ನಿನ್ ತಂಗಿನ ಬೇರೆ ಕಡೆ ರವಾನ ಮಾಡಿದ್ಯಾ? ಹೇಳಿ ಕಳಿಸ್ತೆ. ಏನವ್ರ ಅಡ್ರೆಸ್? ನೀವೇನ್ ಮಾಡಿದ್ರು ನಾನು ಹೇಳಲ್ಲ. ಹೇಳ್ದೆ ಇದ್ರೆ ಬಂದು ಬಿಡ್ತೀನಿ. ಆದ್ರೆ ನಾ ಹೇಳಲ್ಲ. ಹೇಳು, ಬರ್ಸ್ಬೇಡ. ಹೇಳಿ ಕಳಿಸ್ತೆ. ಹೇಳಲ್ಲ. ಹೇಳು, ಅವ್ರ ಅಡ್ರೆಸ್ ಏನು? ಹೇಳು, ಹೇಳು, ಹೇಳು. ಗೌರಿ, 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 ಗೌರಿ.
ಓಡಿ 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 ಯಾವ ದಿಕ್ಕಿಗೆ ಓಡದ್ನೋ ಯಾವ ಊರಿಗೆ ಬಂದ್ನೋ ಒಂದು ಗೊತ್ತಿಲ್ಲ. ಜ್ಞಾನ ಇಲ್ದೆ ಬಿದ್ದಿದ್ ನಾನು ಕಣ್ಣು ಬಿಟ್ಟಾಗ ಎದುರಿಗೆ ನಿಮ್ಮ ಅಪ್ಪ ಅಮ್ಮ ನಿಂತಿದ್ರು. ನನ್ನ ಕಣ್ಣೀರಿನ ಕಥೆ ಕೇಳಿ ಪಶ್ಚಾತ್ತಾಪ ಪಟ್ಟು ಕರುಣೆಯಿಂದ ನನಗೆ ಆಶ್ರಯ ಕೊಟ್ರು. ಆವತ್ತಿನಿಂದ ನಿನ್ನ ಮುಖ ನೋಡ್ತಾ ನನ್ನ ಕಷ್ಟನೆಲ್ಲ ಮರ್ತು ಇದ್ದೀನಿ. ಈಗ ಹೇಳಪ್ಪ, ಅಂತ ಸಂಬಂಧ ನಿನಗ್ ಬೇಕಾ? ಅವ್ರ ಸಂಬಂಧನೇ ಬೇಡ ಅಂತ ನಾನೇ ಕಿತ್ಕೊಂಡ್ ಬಂದಿರುವಾಗ ನೀನ್ ಮತ್ತೆ ಆ ಮನೆಗೆ ಹೋಗ್ಬೇಕಾ? ಹೇಳೋ ಕಿಶೋರ್, ಆ ಹುಡುಗಿನೇ ನಿನ್ ಮದ್ವೆ ಮಾಡ್ಕೋಬೇಕಾ? ಹೇಳೋ ಕಿಶೋರ್, ಹೇಳೋ. ಅತ್ತೆ, ಈ ಪ್ರಪಂಚದಲ್ಲಿ ಇಂಥ ಒಬ್ಬ ಮನುಷ್ಯ ಇರ್ತಾನಂತ ನಾನ್ ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ನಿಮಗೆ ಎಷ್ಟು ಕಷ್ಟ ಕೊಟ್ಟವನು ನನ್ ಸೌಮ್ಯನಿಗೆ ಎಷ್ಟು ಕಷ್ಟ ಕೊಡ್ತಾನೋ. ಇಷ್ಟು ದಿನ ನೀನು ಅನುಭವಿಸಿದ ಅಜ್ಞಾತವಾಸ ಸಾಕು. ಮೊದಲು ಒಡೆದಿರೋ ನಿನ್ ಸಂಸಾರನ ಒಂದು ಮಾಡಿ ನೀನು ನಿನ್ ಗಂಡ ಒಂದಾಗಿ ಸೌಮ್ಯನ ನನಗೆ ಧಾರೆ ಏರ್ಕೊಡೋ ಹಾಗೆ ಮಾಡದೆ ಹೋದ್ರೆ ನಾ ನಮ್ಮಪ್ಪನ ಮಗನೇ ಅಲ್ಲ. ಪೇಪರ್ ಅಲ್ಲಿ ನನ್ನ ಹೆಸರು ಕುದುರೆ ಕೃಷ್ಣ. ಕುದುರೆ ಕೃಷ್ಣ, ಸೌಮ್ಯ ಬಂದಾಯ್ತು, ಮದುವೆಗೆಲ್ಲ ಸಿದ್ಧವಾಗಿದೆ, ಎಲ್ಲಿದ್ರು ತಕ್ಷಣ ಬಾ. ಗಜಪತಿ ಮಾವ, ಸೌಮ್ಯ. ಓಹೋ, ನನ್ನ ಮದುವೆ ಅಂತ ನಿನಗೂ ನನಗೂ ಏನಂತ ಟಾಮ್ 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 ಟಾಮ್. ಪೋಸ್ಟ್ ಪೋಸ್ಟಾ? ಯಾರ್ದಪ್ಪ? ಸೌಮ್ಯಮ್ಮನವ್ರದ್ದು ತಾಯಿ. ಸೋಮಣ್ಣವ್ರದ? ಯಪ್ಪ ಪಾಂಡ್ರಂಗ ಸಾಗುವಳಿ ಮಾಡ್ತಾವನಲ್ಲ ಬಗರುಕುಂ ಜಮೀನು ಎಣ ಕೊಟ್ಟು ನಾವೇ ಯಾಕೆ ಬರ್ಸ್ಕೋಬಾರ್ದು ಅಂತೀನಿ. ಬಗರಕ್ಕೂ ಬರ್ಸ್ಕೊಂಬಿಡಿ, ಆಮ್ಯಾಕ್ ನಿಮ್ ತಲೆ ಬಗಲಾಗ್ಬಿಡ್ತೈತೆ. ಹಂಗಂತೀಯ? ಅಮ್ಮವ್ರೆ, ಏನು ನಿಮಗ್ ಕಾಗ್ದ ಬಂದಿದೆ? ಯಾರ್ದು ಗೊತ್ತಿಲ್ಲ. ಸೌಮ್ಯ, ನಿಮ್ಮಪ್ಪನಿಗೆ ಹಣದ ಹುಚ್ಚು, ನನಗೆ ನಿನ್ನ ಹುಚ್ಚು. ನಿನಗೆ ಯಾವ ಹುಚ್ಚು? ನಾನು ಬರುತ್ತೇನೆ, ಸರಿ ಮಾಡುತ್ತೇನೆ. ಕಿಶೋರ್, ಹುಚ್ಚು ಹುಚ್ಚು ಹುಚ್ಚು. ನನಗೆ ಹುಚ್ಚು. ನೀನ್ ಹುಚ್ಚಿ, ನೀನ್ ಹುಚ್ಚಿ ಹುಚ್ಚಿ ಹುಚ್ಚಿ. ಯಾಕೆ ಯಾಕೆ ಏನಾಯ್ತೆ? ನಿನಗೇನಾಗಿದೆ ಅಂತ ಹೆಂಗ್ ಮಾಡ್ಕಂತೀಯ? ನನ್ಗೇನು ಆಗಿಲ್ಲ. ಚಿಕ್ಕಮ್ಮನವ್ರು ಏನಾಗೈತೆ? ಚಿಕ್ಕಮ್ಮನವ್ರಿಗೇನೋ ಆಗಿದೆ. ಸೌಮ್ಯ ಸೌಮ್ಯ ಏನಾಯ್ತಮ್ಮ ನಿಂಗೆ? ಸೌಮ್ಯ ಸೌಮ್ಯ ಯಾಕವ್ವ ಹಿಂಗಾಡ್ತೀಯ? ಸೌಮ್ಯ ಸೌಮ್ಯ ಏನಾಯ್ತಮ್ಮ ನಿಮ್ಗೆ? ಸೌಮ್ಯ ಏನಮ್ಮ ಇದೆ ನಿನ್ನ ಹುಡುಗಾಟ? ಹುಡುಗಾಟ ಅಲ್ಲ ಗಜಪತಿ, ಹುಡುಗಿ ಆಟ. ತಾಳು ತಾಳು ತಾಳು, ನೀನ್ ಮಾಡ್ತೀನಿ. ಮಾವ ಮಾವ, ನಾನ್ ಬಂದ್ಬಿಟ್ಟೆ. ಎಲ್ಲಿ ನನ್ ಸೌಮ್ಯ? ಯಾವಾಗ ನನ್ ಮದುವೆ? ಎಲ್ಲಿ ನನ್ ಲಕ್ಷ್ಯ? ಮಂಟಪಲ್ಲಿ ಕಾಣ್ತಾ ಇಲ್ವೇ? ಯಾವ ಅವನು 6 ತಿಂಗಳು ಕೊಡ್ತಾನಂಗ ಆಡ್ತಾನೆ. ಅದಕ್ಕೆ ಅಲ್ವಲ್ಲ ಪೇಪರ್ ಅಲ್ಲಿ ಹಾಕ್ಸಿದ್ದು ನಿನ್ನ ಹೆಸರ. ಸೌಮ್ಯ, ನಾನ್ ನಿನ್ ಗಂಡ ಕಡೆ. ನನ್ ಗಂಡ? ಹೌದು, ನಿನ್ ಗಂಡ. ಬಾ ಮದುವೆ ಆಗೋಣ ಇಬ್ರು. ನನ್ ಗಂಡ ಜಗೋ ನಾಯ್ತಿತ್ತು ನಿನ್
ಯಜಮಾನ್ರೆ ನಿಮ್ ಮಗಳಿಗೆ ಹುಚ್ಚಿಡ್ದೈತೆ ಯಾವ್ದಾನ ಆಸ್ಪತ್ರೆ ಕರ್ಕೊಂಡೋಗಿ. ಏಯ್ ಯಾವನವನು ಯಾರ್ಗ ಹುಚ್ಚು ನಿನಗೆ ಕಣೋ? ಸೌಮ್ಯ ಸೌಮ್ಯ ಏನವ ನಾನ್ ಹುಚ್ಚಿ ಅಲ್ಲ, ಗಂಡ. ಅಯ್ಯೋ, ಬಿಡು, ಬಿಡು. ಯಜಮಾನ್ರೆ ನೀವು ಮೊದ್ಲು ಹೊರಗೋಗಿ. ಏಯ್, ನನ್ ಕಣೋ, ಯಪ್ಪ ಏನಾತ ನನ್ನ ಮಗಳಿಗೆ? ಯಜಮಾನ್ರೆ ನಿಮ್ ಮಗಳು ಮನೆ ಬಿಟ್ಟು ಹೋಗಿದ್ರಲ್ಲ, ಹಾ ಆಗ ಎಲ್ ಕೂತಿದ್ರು ಎಲ್ ಮಲಗಿದ್ರು ಎಲ್ ನಿಂತಿದ್ರು ಯಾವ್ದೋ ಒಂದು ಪಿಶಾಚಿ ಅಟಕಾಯಿಸ್ಕೊಂಡ್ಬಿಟ್ಟೈತೆ. ಅದಕ್ಕೆ ಈಗ ಏನ್ ಮಾಡೋದು? ಹಾ ನಮ್ ಮಾರಿಗುಡಿ ಪೂಜಾರಿ ಕರ್ಸ್ಬಿಟ್ರೆ ಎಲ್ಲ ಸರಿ ಹೋಯ್ತದೆ. ಏಯ್ ಪೂಜಾರನ್ ಕರ್ಸದ ಕಂಡ